ಟುನಿಗುಬ್ಬಚ್ಚಿ ಹಾಗೂ ಚೋಟುಗಿಳಿ ಇಬ್ರು ಒಂದ್ ಕಡೆ ನಿಂತ್ಕೊಂಡ್ ಮಾತಾಡ್ತಾ ಇದ್ರು. ಪಕ್ಕದಲ್ಲೇ ಬನ್ನುಗಿಳಿ ಒಂದು ಮಾವಿನ ಹಣ್ಣನ್ನ ತುಂಬಾನೇ ಚೆನ್ನಾಗಿ ತಿಂತಾ ಇದ್ದ. ಏನೇ ಚೋಟು, ಈ ವರ್ಷ ಮಾವಿನಕಾಯಿ ತುಂಬಾನೇ ಹುಳಿಯಾಗಿದೆ ಅಲ್ವಾ? ನಿನ್ನೆ ನಾನು ಹಾಕಿದ ಉಪ್ಪಿನಕಾಯಿ ನೋಡುವಾಗನೇ ಬಾಯಲ್ಲಿ ಎಂಜಿಲ್ ಸುರಿತಿತ್ತು. ಬಿಸಿ ಬಿಸಿ ಅನ್ನದಲ್ಲಿ ಸ್ವಲ್ಪ ತುಪ್ಪ ಹಾಕೊಂಡು ಅನ್ನನ ಮಿಕ್ಸ್ ಮಾಡ್ಕೊಂಡು ತಿಂದ್ರೆ ಅಬ್ಬಬ್ಬಬ್ಬಾ, ಅದರ ರುಚಿಯೇ ಬೇರೆ. ಹೌದು ತುನಿ, ಈ ನಮ್ಮ ಬನ್ನು ಪ್ರತಿದಿನ ಅಷ್ಟೊಂದು ಉಪ್ಪಿನಕಾಯಲ್ಲಿ ಕಲ್ಸ್ಕೊಂಡು ಅನ್ನನ ತಿಂತಾನೆ. ಒಂದು ಜಾಡಿ ಮಾವಿನಕಾಯಿನ ಇವನೇ ತಿಂದು ಖಾಲಿ ಮಾಡಿದಾನೆ. ಈ ಬಿಸ್ಲಿಗೆ ಉಪ್ಪಿನಕಾಯಿಗೆ ಅನ್ನ ಮಿಕ್ಸ್ ಮಾಡ್ಕೊಂಡು ತಿನ್ನೋ ಮಜಾನೇ ಬೇರೆ ಅಲ್ವಾ? ಆವಾಗ ಬನ್ನು ಸಂತೋಷದಿಂದ, ಹೌದ ಮಮ್ಮಿ, ನಿನ್ನೆ ಆಂಟಿ ಕೊಟ್ಟಿರುವ ಉಪ್ಪಿನಕಾಯಿ ಎಷ್ಟೊಂದು ರುಚಿಯಾಗಿತ್ತು ಗೊತ್ತಾ? ಸ್ವಲ್ಪ ಖಾರವಾಗಿತ್ತು, ಆದ್ರೆ ತುಪ್ಪ ಹಾಕೊಂಡ್ ಮಿಕ್ಸ್ ಮಾಡ್ಕೊಂಡು ತಿನ್ನುವಾಗ ಅದೇನು ಗೊತ್ತಾಗಿಲ್ಲ. ಈ ಬಿಸಿಲು ಕಾಲದಲ್ಲಿ ಚಿಕನ್ ಮಟನ್ ಏನು ಬೇಡ, ನಂಗೆ ಉಪ್ಪಿನಕಾಯೇ ಸಾಕು. ಆವಾಗ್ಲೇ ಅಲ್ಲಿಗೆ ಚಿಚುಕಾಗೆ ಒಂದು 5 ಸ್ಟಾರ್ ಹೋಟೆಲ್ ಶೆಫ್ ತರ ಒಂದು ಬುಕ್ಕನ್ನ ಕೈಯಲ್ಲಿ ಹಿಡ್ಕೊಂಡು ಸ್ಟೈಲ್ ಆಗಿ ಅಲ್ಲಿಗೆ ಬಂತು. ಹಲೋ ಹಲೋ ಗ್ರಾಮದ ಪಕ್ಷಿಗಳೇ, ಏನು ಇನ್ನು ಪ್ರತಿದಿನ ಯಾವಾಗ ನೋಡಿದ್ರು ಉಪ್ಪಿನಕಾಯಿ ಅನ್ನ ಅಂತ ಅದರಿಂದನೇ ತಿರುಗ್ತಾ ಇದ್ದೀರಾ? ಪ್ರಪಂಚ ಎಲ್ಲಿಗೆ ಹೋಗ್ತಾ ಇದೆ ಅಂತ ನಿಮ್ಗೇನಾದ್ರೂ ಗೊತ್ತಾ? ಯಾವಾಗ ನೋಡಿದ್ರು ಉಪ್ಪಿನಕಾಯಿ ಉಪ್ಪಿನಕಾಯಿ ಅಂತ ಅದೇ ಜಾಡಿಯನ್ನು ಎತ್ಕೊಂಡು ತಿರ್ಗಾಡ್ತಾ ಇದ್ದೀರಾ? ಏನ್ ಚಿಚ್ಚು, ಬಿಸಿಲು ಕಾಲ ಅಂದ್ರೆ ಉಪ್ಪಿನಕಾಯಿ ಅನ್ನನೇ? ಏನು ನೀನೇನು ಫಾರಿನಿಂದ ಬಂದಿದೀಯಾ ಅಥವಾ ಫಾರಿನ್ ಆಪಲ್ನ ತಿಂತಾ ಇದ್ದೀಯಾ? ನಿನ್ನೆ ನೀನು ಈರುಳ್ಳಿಗೆ ಅಂಗಡಿಯಲ್ಲಿ ಚರ್ಚೆ ಮಾಡುವಾಗನೇ ನಿನ್ನ ನೋಡ್ದೋ. ಆವಾಗ ಚಿಚುಕಾಗೆ, ಅದೇನಾ? ಅದು ನಿನ್ನೆ ತನಕ. ಇವತ್ತು ನಾನು ಹೊಸ ಫುಡ್ ಅನ್ನು ಕಂಡು ಹಿಡಿದಿದ್ದೀನಿ. ಮಾವಿನಕಾಯಿಯ ಉಪ್ಪಿನಕಾಯಿಯಿಂದ ಸೀಸನ್ ಫುಡ್ ಅನ್ನು ನಾನು ಕಂಡು ಹಿಡಿದಿದ್ದೀನಿ. ಯಾರೋ ಕನ್ಸಲ್ಲೂ ನೆನ್ಸಿ ನೋಡದಂತಹ ಅದೊಂದು ಫುಡ್ ಗೊತ್ತಾ? ಏನ್ ಚಿಚ್ಚು, ಅದಕ್ಕೆ ಅಂತ ಉಪ್ಪಿನಕಾಯಲ್ಲಿ ಸಕ್ಕರೆನ ಮಿಕ್ಸ್ ಮಾಡ್ತೀಯಾ? ಮೊನ್ನೆ ನೀನು ಟೊಮೆಟೊ ಗೊಜ್ಜಿಯಲ್ಲಿ ಹಾರ್ಲಿಕ್ಸ್ ನ ಮಿಕ್ಸ್ ಮಾಡಿದ್ದೆ ಅಲ್ಲ, ಅದನ್ನ ತಿಂದು ನನ್ನ ಬನ್ನು 1 ವಾರಗಳ ಕಾಲ ಬಾತ್ರೂಮ್ಗೆ ಹೋಗ್ತಾ ಇದ್ದ. ನಾನೇನು ಉಪ್ಪಿನಕಾಯಿ ಮಾಡ್ಕೊಡಲ್ಲ ತುನಿ. ಇವತ್ತು ಮಧ್ಯಾಹ್ನ ನಿಮ್ಮೆಲ್ಲರಿಗೂ ನನ್ನ ಮನೆಯಲ್ಲಿ ಒಂದು ಭೋಜನ ಕೂಟವನ್ನು ಏರ್ಪಡಿಸಿದೀನಿ. ಅಲ್ಲಿ ಬಂದು ನೋಡಿ, ಮಾವಿನಕಾಯಿ ಬಿರಿಯಾನಿಯನ್ನು ನಾನು ಮಾಡಿಟ್ಟಿದ್ದೀನಿ. ಈ ಹೆಸರನ್ನ ಯಾವತ್ತಾದ್ರೂ ಕೇಳಿದೀರಾ? ಅದನ್ನ ಕೇಳಿ ಟುನಿ ಚೋಟು ಇಬ್ರು ಕೂಡ ಒಂದೇ ಸಲ ತುಂಬಾನೇ ಶಾಕ್ ಆದ್ರು. ಬನ್ನು ಕೈಯಲ್ಲಿಟ್ಟಿದ್ದ ಮಾವಿನ ಹಣ್ಣು ಕೆಳಗಡೆ ಬಿದ್ದೋಯ್ತು. ಅದೇನಂಟಿ ಹಾಗೆ ಹೇಳ್ತಾ ಇದ್ದೀರಾ? ಮಾವಿನಕಾಯಿ ದಮ್ ಬಿರಿಯಾನಿಯ? ಈ ಹೆಸರು ಹೊಸದಾಗಿದೆ. ನೀವೇನ ಈ ಹೆಸರು ಕಂಡಿಡ್ದಿದ್ದು? ಇದೇನ್ ಚಿಚ್ಚು, ಬಿರಿಯಾನಿನ ಮಾಂಸದಲ್ಲಿ ಮಾಡೋದ್ನ ನೋಡಿದೀನಿ. ನೀನೇನಂದ್ರೆ ಮಾವಿನಕಾಯಲ್ಲಿ ದಮ್ ಬಿರಿಯಾನಿನ ಮಾಡ್ತೀಯ? ಹೆಸರು ಕೂಡ ಕೇಳಲಿಕ್ಕೆ ಹೊಸದಾಗಿದೆ. ಈ ರೀತಿ ಅಡಿಗೆ ಮಾಡ್ತಾರಾ? ತುನಿ, ಅದೇ ನನ್ನ ಟ್ಯಾಲೆಂಟು. ಆ ಚಿಕನ್ ಬಿರಿಯಾನಿ ಮಟನ್ ಬಿರಿಯಾನಿ ಯಾರು ಬೇಕಾದ್ರೂ ಮಾಡ್ತಾರೆ. ಆದ್ರೆ ಮಾವಿನಕಾಯಲ್ಲಿ ಬಿಸಿ ಬಿಸಿ ದಮ್ ಹಾಕಿ ಈರುಳ್ಳಿ ಪುದೀನ ಟೊಮೆಟೊ ಏಲಕ್ಕಿ ಎಲ್ಲ ಹಾಕಿ ದಮ್ ಬಿರಿಯಾನಿ ಮಾಡಿದ್ರೆ ಅದರ ರುಚಿನೇ ಬೇರೆ. ಆಹಾ, ಆ ಗುಂಟೂರು ಖಾರ, ಆ ಹುಳಿ ಸ್ಪೈಸಿ ತುಂಬಾನೇ ಚೆನ್ನಾಗಿರುತ್ತೆ. ಇವತ್ ಮಧ್ಯಾಹ್ನ 2 ಗಂಟೆಗೆ ಬನ್ನಿ, ನನ್ ಮನೆಯಲ್ಲಿ ಮಾಡಿರ್ತೀನಿ. ಆ ರುಚಿಗೆ ನೀವೆಲ್ಲ ನನ್ ಕಾಲಿಗೆ ಬೀಳ್ತೀರಾ. ಹಾಗಂತ ಹೇಳಿ ಚಿಚುಕಾಗೆ ಬುಕ್ ತಗೊಂಡು ಅಲ್ಲಿಂದ ಮನೆಗೆ ಹೋಯ್ತು. ಮಧ್ಯಾಹ್ನದ ಸಮಯ ಚಿಚುಕಾಗಿಯ ಮನೆಯಲ್ಲಿ ಅಡಿಗೆ ನಡೀತಾ ಇತ್ತು. ಒಲೆ ಮೇಲೆ ಒಂದು ದೊಡ್ಡ ಪಾತ್ರೆ ಇತ್ತು. ಚಿಚುಕಾಗೆ ಅಡಿಗೆ ಮಾಡ್ತಾ ಇದ್ಲು. ಪಕ್ಕದಲ್ಲಿ ಅವಳ ಮಗ ಚಿನುಕಾಗೆ ನಿಂತ್ಕೊಂಡಿದ್ದ. ಅವನ್ ಕಣ್ಣಲ್ಲಿ ನೀರ್ ಬರ್ತಾ ಇತ್ತು. ಮಮ್ಮಿ, ಏನ್ ಮಮ್ಮಿ ಇದು? ನಮ್ಮ ಕಿಚನ್ ಇಂದ ಈ ರೀತಿ ಹೊಗೆ ಬರ್ತಾ ಇದೆ. ಬಾಸ್ಮತಿ ರೈಸಿಗೆ ನೀವು ಉಪ್ಪಿನಕಾಯಿನ ಮಿಕ್ಸ್ ಮಾಡಿದೀರಾ. ಆ ಕಲರ್ ನೋಡಿದ್ರೇನೆ ನನಗೆ ಯಾಕೋ ತುಂಬಾನೇ ಕೆಂಪಾಗಿ ಭಯ ಆಗ್ತಿದೆ ಮಮ್ಮಿ. ಲೇ ಚಿಚ್ಚು, ಈ ರೆಸಿಪಿನ ನಾನು ಯೂಟ್ಯೂಬ್ ಅಲ್ಲಿ ನೋಡಿ ಮಾಡಿದ ಕಣೋ. ಅವ್ರೇನೋ ಸ್ವಲ್ಪ ಅಷ್ಟೇ ಮಾವಿನಕಾಯಿನ ಹಾಕಿದ್ರು, ಆದ್ರೆ ನಾನು ಏಕವಾಗಿ ಎಲ್ಲ ಮಾವಿನಕಾಯಿಯನ್ನು ಸುರಿದಿದ್ದೀನಿ. ಕಲರ್ ನೋಡ್ದ ಎಷ್ಟು ಕೆಂಪಾಗಿದೆ. ಇದನ್ನ ನೋಡಿದ್ರೇನೆ ತುಂಬಾ ಟೆರರ್ ಆಗಿರುತ್ತೆ. ಚಿನ್ನು ಕೆಮ್ಮುತ್ತಾ, ಮಮ್ಮಿ, ಇದನ್ನ ನೋಡಿದ್ರೇನೆ ಟೆರರ್ ಆಗಿದೆ. ಅದನ್ನ ನೀವು ಹೇಳ್ಬೇಕಾಗಿಲ್ಲ. ಅದ್ರ ಖಾರದ ಸ್ಮೆಲ್ಲಿಗೆ ನನಗೆ ಕೆಮ್ಮು ಬರ್ತಿದೆ. ಇಷ್ಟೊಂದು ಖಾರನ ಯಾಕೆ ಮಮ್ಮಿ ಮಿಕ್ಸ್ ಮಾಡ್ತಾ ಇದ್ದೀರಾ? ಉಪ್ಪಿನಕಾಯಿ ಅನ್ನೋದು ಆಲ್ರೆಡಿ ಖಾರ ಇದೆ. ನಿನಗೆ ಏನೋ ಗೊತ್ತು, ಇದು ಬಿರಿಯಾನಿ. ಈ ಬಿರಿಯಾನಿಗೆ ಇನ್ನೊಂಚೂರು ಗುಂಟೂರು ಮಸಾಲ, ಗರಂ ಮಸಾಲ ಎಲ್ಲ ಹಾಕಿದ್ರೇನೆ ಇದರ ರುಚಿ ಇನ್ನಷ್ಟು ಅಧಿಕ ಆಗೋದು. ನಮ್ಮ ಸಂಬಂಧಿಕರ ಫೀಡ್ ಬ್ಯಾಕಿಗೋಸ್ಕರನೇ. ಅವರೆಲ್ಲ ಬಂದು ರುಚಿ ನೋಡಿದ್ಮೇಲೆ ಏನ್ ಹೇಳ್ತಾರೆ ನೋಡು. ಮಮ್ಮಿ, ಮಜಾ ಎಲ್ಲ. ಅವರು ಇದನ್ನ ತಿಂದ ತಕ್ಷಣ ಹಾಸ್ಪಿಟ್ಲಿಗೆ ಡೈರೆಕ್ಟ್ ಆಗಿ ಹೋಗಿ ಮಲ್ಕೋತಾರೆ. ನನಗಂತೂ ಈ ಬಿರಿಯಾನಿ ಬೇಡ, ನಾನು ಸಮೋಸ ಆರ್ಡರ್ ಮಾಡ್ತೀನಿ. ಬೇಗ ಮುಚ್ಚಳ ತೆಗೆದು ಹಾಕು. ಅದರ ಸ್ಪೈಸಿ ಘಮ ಎಲ್ಲ ಹೊರಗಡೆ ಹೋಗ್ಬಾರ್ದು, ಎಲ್ಲ ಒಳಗಡೆನೇ ಇರ್ಬೇಕು. ಮಧ್ಯಾಹ್ನ 8 ಗಂಟೆ ಸಮಯ. ಆವಾಗ ಊರಿನಲ್ಲಿದ್ದ ಎಲ್ಲ ಪಕ್ಷಿಗಳು ಕೂಡ ಚಿಚುಕಾಗಿಯ ಮನೆಯಲ್ಲಿ ಊಟ ತಿನ್ನೋದಕ್ಕೋಸ್ಕರ ಬಂದಿದ್ರು. ಎಲ್ರೂ ಡೈನಿಂಗ್ ಟೇಬಲ್ ಅಲ್ಲಿ ಕೂತ್ಕೊಂಡಿದ್ರು. ಆವಾಗ ಚಿಚುಕಾಗಿ ಅವಳು ಮಾಡಿ ತಗೊಂಡ್ ಬಂದ ಆಹಾರದ ಪಾತ್ರೆಯ ಮುಚ್ಚಳನ ತೆರೆದ್ಲು.
ಅಷ್ಟೇ ಅದ್ರಲ್ಲಿದ್ದ ಆ ಖಾರದ ಘಾಟು ಮನೆ ಇಡೀ ಹರಡ್ತಾ ಇತ್ತು. ಲೂಸಿ ಕಣ್ಣು ಒರೆಸ್ಕೊಂಡೆ, ಅಯ್ಯೋ ಚಿಚ್ಚು, ಏನು ಇಲ್ಲಿ ಇಷ್ಟೊಂದು ಘಾಟು? ನನ್ನ ಕಣ್ಣಿನಿಂದ ನೀರ್ ಸುರಿತಾ ಇದೆ. ಏನು ಖಾರ ಖಾರ ಘಾಟು? ಅದೇ ಲೂಸಿ, ನನ್ನ ಅಡಿಗೆಯಲ್ಲಿರುವ ಮ್ಯಾಜಿಕ್ಕು. ಇದರ ರುಚಿ ಹೇಗಿರುತ್ತೆ ಅಂತ ಊಹನೆ ಮಾಡಿ. ಸರಿ ಕೊಡಿ, ನಿಮ್ಮ ಪ್ಲೇಟ್ನ ಮುಂದಕ್ಕೆ ಕೊಡಿ. ಚಿಚುಕಾಗೆ ಎಲ್ಲರಿಗೋಸ್ಕರನು ಪ್ಲೇಟಲ್ಲಿ ಉಪ್ಪಿನಕಾಯಿ ಬಿರಿಯಾನಿನ ಬಡ್ಸದ್ಲು. ಎಲ್ರೂ ಆಸೆಯಿಂದ ನೋಡಿದ್ರು. ಆದ್ರೆ ಆ ಬಿರಿಯಾನಿ ಕೆಂಪು ಬಣ್ಣದಲ್ಲಿ ನೋಡಕ್ಕೆ ಭಯ ಬರೋ ಥರನೇ ಇತ್ತು. ಆವಾಗ ಮಹಿಹದ್ದು ಕಣ್ಣ ಒರೆಸ್ಕೊಂಡು ಆ ಬಿರಿಯಾನಿನ ನೋಡಿ ಆಶ್ಚರ್ಯದಿಂದ, ಏನ್ ಚಿಚ್ಚು, ನೀನು ಬಿರಿಯಾನಿ ಅಂತ ಹೇಳ್ದೆ, ಆದ್ರೆ ಇದನ್ನ ನೋಡುವಾಗ ಏನೋ ಕೆಂಪು ಬಣ್ಣದಲ್ಲಿದೆ. ಇದರಲ್ಲಿ ಏನಾದ್ರೂ ಬಾಂಬ್ ಇಟ್ಟಿದೀಯಾ? ನಾನು ವಯಸ್ಸಾದವಳು, ತಿಂದ ಮೇಲೆ ಆಸೆಗೆ ಹಿಡಿಬಾರ್ದಲ್ವಾ? ಅಯ್ಯೋ ಮಗಿಯವ್ರೆ, ಅದು ಉಪ್ಪಿನಕಾಯಿಯ ಬಣ್ಣ. ಉಪ್ಪಿನಕಾಯಿಯಲ್ಲಿರುವ ಎಣ್ಣೆ ಊಟದಲ್ಲಿರುವ ತುಪ್ಪ ಹೀಗೆ ಶೈನಿಂಗ್ ಆಗಿ ಕಾಣಿಸ್ತಿರೋದು. ಒಂದು ಬಾಯಿ ತಿಂದು ನೋಡಿ, ನಿಮ್ಮ 10 ವರ್ಷ ವಯಸ್ಸು ಇಳಿದೋಗುತ್ತೆ. ಅಮ್ಮ, ನನ್ಗೆ ಯಾಕೋ ತುಂಬಾ ಭಯ ಆಗ್ತಿದೆ. ಖಾರದೊಡಿಯಲ್ಲಿ ಅನ್ನ ಮಿಕ್ಸ್ ಮಾಡಿದ ರೀತಿ ಇದೆ. ನಾನಿದ್ನ ತಿನ್ನಲ್ಲ. ಅಯ್ಯೋ ಬುಜ್ಜಿ, ನೀನು ಭಯಪಡ್ಬೇಡ. ಚಿಚ್ಚು ಆಂಟಿ ನಮಗೋಸ್ಕರ ಮಾಡಿರೋದು. ಏನ್ ಚಿಚ್ಚು, ಇದರಲ್ಲಿ ಚಿಕನ್ ಪೀಸ್ ಏನೇ ಇಲ್ವಾ? ಇಲ್ಲ ಚಿಚ್ಚು, ಇದು ಚಿಕನ್ ಬಿರಿಯಾನಿ ಅಲ್ಲ, ಇದು ಮಾವಿನಕಾಯಿ ದಮ್ ಬಿರಿಯಾನಿ. ಅದ್ರಿಂದ ಇದರಲ್ಲಿ ಚಿಕನ್ ಪೀಸ್ ಬದಲು ಮಾವಿನಕಾಯಿ ಹಾಕಿದೀನಿ. ಆ ಮಾವಿನಕಾಯಿನ ನೋಡುವಾಗ ಚಿಕನ್ ಲೆಗ್ ಪೀಸ್ ತಿನ್ನುವ ಹಾಗೆ ಅನ್ಸುತ್ತೆ. ತಗೊಳ್ಳಿ, ತಿನ್ನಿ, ಸ್ಟಾರ್ಟ್ ಮಾಡಿ. ಎಲ್ರೂ ಆ ಬಿರಿಯಾನಿಯಲ್ಲಿ ಒಂದು ತುತ್ತು ತಗೊಂಡು ಬಾಯಿಗೆ ಹಾಕೊಂಡ್ರು. ಮೊದ್ಲು 2ನೇ ಸೆಕೆಂಡ್ ಯಾರು ಏನು ಹೇಳಲೇ ಇಲ್ಲ. ಆದ್ರೆ 3ನೇ ಸೆಕೆಂಡ್ ಲೂಸಿ ಪಾರಿವಾಳ ಆ ಅನ್ನ ತಗೊಂಡು ಬಾಯಿಗೆ ಹಾಕಿ ಅಗಿತಾ ಇದ್ದಾಗ ಇದ್ದಕ್ಕಿದ್ದಂತೆ ಅವಳ ಮುಖ ಹಾಗೇನೆ ಬಾಡಿ ಹೋಯ್ತು. ಅಯ್ಯೋ ಅಯ್ಯೋ, ಖಾರ ಖಾರ, ಇದು ಬಿರಿಯಾನಿ ಅಲ್ಲ. ಯಾರೋ ಇದರಲ್ಲಿ ಆಸಿಡ್ ನ ಮಿಕ್ಸ್ ಮಾಡಿದ್ದಾರೆ. ಅಯ್ಯೋ ಚಿಚ್ಚು, ನನ್ನ ನಾಲಿಗೆಯಲ್ಲಿ ಯಾರೋ ಇಸ್ತ್ರಿನ ಹಾಕಿದ ರೀತಿ ಇದೆ. ಇದು ಬೇಡ, ಇದು ತಿಂದ್ರೆ ನಾನು ಸತ್ತೋಗ್ತೀನಿ. ಇದರಲ್ಲಿ ಉಪ್ಪು ಖಾರ ಹುಳಿ ಎಲ್ಲನೂ 10 ಪಟ್ಟು ಜಾಸ್ತಿ ಇದೆ. ಇದನ್ ತಿಂದ್ರೆ ಆಮೇಲೆ ನಾನು ಅಷ್ಟೇ. ಹಾಗೆ ಲೂಸಿ ಪಕ್ಕದಲ್ಲಿದ್ದ ವಾಟರ್ ಬಾಟಲ್ ಅಲ್ಲಿದ್ದ ನೀರನ್ನ ಕುಡಿದ್ಲು. ಚೋಟುನು ತಿನ್ನೋಡಿ, ಅಯ್ಯೋ ಚಿಚ್ಚು, ಇದೇನು ಬಿರಿಯಾನಿನಾ? ಅಯ್ಯೋ ದೇವ್ರೇ, ಇದು ನಿಜವಾಗ್ಲೂ ಬಿರಿಯಾನಿ ಅಲ್ಲ. ಇದೇನೋ ಖಾರ ಖಾರ. ಇದರಲ್ಲಿ ಚಿಕನ್ಗೆ ಬದಲಾಗಿ ನೀನು ಖಾರ ಹುಡಿ ಮಾವಿನಕಾಯಿನ ಹಾಕಿ ಚೆಲ್ಲಿದೀಯ. ಅಯ್ಯೋ ಚಿಚ್ಚು, ನೋಡ್ದ, ನನ್ ಕಿವಿಯಿಂದ ಎಷ್ಟೊಂದು ಹೊಗೆ ಬರ್ತಿದೆ. ಅವಾಗ ಪಾಪ ಮಹಿಹದ್ದನು, ಅಯ್ಯೋ ಚಿಚ್ಚು, ಇದನ್ನ ನನ್ನಿಂದ ತಿನ್ನಕ್ಕಾಗ್ತಾ ಇಲ್ಲ. ಇದನ್ನ ತಿಂದ್ರೆ 10 ವಯಸ್ಸು ಕಡಿಮೆ ಆಗುತ್ತೆ ಅಂತ ಹೇಳ್ದೆ ಅಲ್ವಾ? ಇದನ್ ತಿಂದ್ರೆ 10 ವಯಸ್ಸು ಹೋಗ್ಬಿಡುತ್ತೆ. ನೀನು ಖಾರದ ಹುಡಿಗೆ ಬಿರಿಯಾನಿನ ಹಾಕ್ದ, ಬಿರಿಯಾನಿಗೆ ಖಾರದ ಹುಡಿನ ಹಾಕ್ದ. ಆವಾಗ ತುನಿಗು ಬಚ್ಚಿ, ಅಯ್ಯೋ ಚಿಚ್ಚು, ನನ್ನಿಂದ ಕೂಡ ಇದನ್ನ ತಿನ್ನಕ್ಕಾಗ್ತಾ ಇಲ್ಲ. ಇದನ್ನ ತಿನ್ನೋದಿಕ್ಕೆ ಬದಲು 1 ವಾರಗಳ ಕಾಲ ಹಸಿವಲ್ಲೇ ಇರ್ಬೋದು ಅನ್ಸುತ್ತೆ. ಅಮ್ಮ ಬುಜ್ಜಿ, ನೀನ್ ಇದನ್ನ ತಿನ್ಬೇಡ. ಇದನ್ನ ತಿಂದ್ರೆ ನಿನ್ಗೆ ಅಲ್ಸರ್ ಬರುತ್ತೆ. ಆ ಪ್ಲೇಟ್ನ ಆಚೆ ತಳ್ಳು. ಎಲ್ರೂ ತಟ್ಟೆನ ದೂರ ತಳ್ಳಿ ಇಟ್ರು. ಎಲ್ರೂ ಪಕ್ಕದಲ್ಲಿದ್ದ ನೀರ್ನ ಮಾತ್ರ ಕುಡಿತಾ ಇದ್ರು. ಚಿಚುಕಾಗೆ ಯಾರು ಊಟ ಮಾಡಿಲ್ಲ ಅನ್ನೋದ್ರಿಂದ ಪಾಪ ಅವಳ ಮುಖಾನೇ ಬಾಡಿ ಹೋಯ್ತು. ಏನು, ನಿಮ್ಗೆ ಯಾರಿಗೂ ನನ್ನ ಅಡಿಗೆ ಇಷ್ಟ ಆಗ್ಲಿಲ್ವಾ? ಈ ನನ್ನ ಫುಡ್ ಎಷ್ಟೊಂದು ಕಾಸ್ಟ್ಲಿ ಆದ ಫುಡ್ ಗೊತ್ತಾ? ನಿಮ್ಗೆ ಯಾವಾಗ್ಲೂ ಹಾಳಾದ ಅನ್ನನೇ ಸರಿ. ನನ್ನ ಫುಡ್ ನಿಮ್ಗೆ ಯಾವಾಗ್ಲೂ ಇಷ್ಟ ಆಗಲ್ಲ. ಹಾಗೆ ಎಲ್ರೂ ಮಾತಾಡ್ತಾ ಇದ್ದಾಗ ಆ ಟೇಬಲ್ ಅಲ್ಲಿ ಇದ್ದ ಒಂದೇ ಒಂದು ಪ್ಲೇಟ್ ಅಲ್ಲಿ ಮಾತ್ರ ಬಿರಿಯಾನಿ ಖಾಲಿ ಆಗ್ತಾನೆ ಇತ್ತು. ಅದು ಯಾರಂದ್ರೆ ಬನ್ನು ಅವನ್ ಮುಂದಿಗೆ ಇಟ್ಟಿದ್ದ ಆ ಬಿರಿಯಾನಿನ ತಿಂದು ಖಾಲಿ ಮಾಡ್ತಾ ಇದ್ದ. ಅವನು ಸ್ವಲ್ಪನೂ ನೀರ್ ತಗೊಳ್ಳೇ ಇಲ್ಲ, ಖಾರ ಖಾರ ಅಂತ ಹೇಳಲೇ ಇಲ್ಲ, ಸಂತೋಷವಾಗಿ ಹಾಕೊಂಡು ತಿಂತಾನೆ ಇದ್ದ. ಇದನ್ನ ನೋಡಿದ ಉಳಿದ ಪಕ್ಷಿಗಳಿಗೆ ಏನೂ ಅರ್ಥ ಆಗ್ಲಿಲ್ಲ. ಇಷ್ಟು ಖಾರ ಇರುವ ಬಿರಿಯಾನಿನ ಅವನ್ ತಿಂದ್ಬಿಟ್ಟು ಒಂದ್ ನೀರ್ ಕೂಡ ಹೇಗ್ ಕುಡಿಲಿಲ್ಲ ಅಂತ ಯೋಚನೆ ಮಾಡ್ತಿದ್ರು. ಆಹಾ ಆಂಟಿ, ನೀವು ಇವ್ರ ಯಾರ ಮಾತನ್ನ ಕೇಳ್ಬೇಡಿ. ಇದು ಬಿರಿಯಾನಿಗೆ ಮಹಾರಾಜ ಆಂಟಿ. ಈ ಬಿರಿಯಾನಿ ಮಾಡಿದ ನಿಮಗೆ ನೋಬೆಲ್ ಪ್ರೈಸ್ ಕೊಡ್ಬೇಕು. ಇದರ ರುಚಿ ಅದ್ಭುತವಾಗಿದೆ. ಆವಾಗ ಬುಜ್ಜಿ ಆಶ್ಚರ್ಯದಿಂದ, ಲೇ ಬನ್ನು, ಅದು ಬಿರಿಯಾನಿ ಅಲ್ಲ ಕಣೋ, ಖಾರದೊಡಿ ಕಣೋ. ಇದನ್ನ ನೀನು ಇಷ್ಟೊಂದು ಇಷ್ಟಪಟ್ಟು ತಿಂತಾ ಇದೀಯ ಅಂದ್ರೆ ನಿಜವಾಗ್ಲೂ ನಿನ್ಗೆ ನಾಲಿಗೆನೇ ಇಲ್ಲ. ಅದು ಬಾಯಿಯ ಅಥವಾ ಸಿಮೆಂಟ್ ಕಲ್ಲ. ನಿನಗೆ ಉಪ್ಪು ಹುಳಿ ಖಾರ ಯಾವುದು ಗೊತ್ತಾಗಲ್ವಾ? ಬುಜ್ಜಿ, ನಿನಗೆ ಇದರ ರುಚಿ ಗೊತ್ತಿಲ್ಲ ಬುಜ್ಜಿ. ಈ ಬಿಸಿ ಬಿಸಿ ಬಿರಿಯಾನಿನ ತಿಂತಾ ಇದ್ರೆ ಅದರ ಮಜಾನೇ ಬೇರೆ. ನನಗೆ ಇದರಲ್ಲಿರುವ ಉಪ್ಪು ಹುಳಿ ಖಾರ ಎಲ್ಲನೂ ಜಾಸ್ತಿಯಾಗಿ ಕಂಡ್ರು ಕೂಡ ಇನ್ನಷ್ಟು ತಿನ್ಬೇಕು ಅನ್ಸುತ್ತೆ. ಆಂಟಿ, ನನಗೆ ಇನ್ನಷ್ಟು ಗ್ರೇವಿ ಹಾಕಿ. ಆವಾಗ ಚಿಚುಕಾಗಿ ತುಂಬಾನು ಸಂತೋಷದಿಂದ ಬನ್ನನ್ನ ತೋರಿಸಿ, ನೋಡುದ್ರ, ನಿಮಗೆ ನನ್ನ ಕಷ್ಟ ಏನು ಅರ್ಥ ಆಗಿಲ್ಲ. ನನ್ನ ಕೈ ರುಚಿ, ನನ್ನ ಕಷ್ಟ ಎಲ್ಲವನ್ನೂ ಅರ್ಥ ಮಾಡ್ಕೊಂಡಿದ್ದು ಬನ್ನು ಮಾತ್ರ. ಬನ್ನು ತಗೊಳ್ಳೋ, ನನಗೆ ನೀನೊಬ್ಬ ಇದ್ರೆ ಸಾಕು. ತಗೊಳ್ಳೋ, ಇರೋ ಅನ್ನ ಎಲ್ಲ ನಿನಗೆ ಹಾಕ್ತೀನಿ. ನೀನೊಬ್ನೇ ತಿನ್ನು. ನಂಗೆ ತುಂಬಾ ಖುಷಿ ಆಯ್ತು. ಆವಾಗ ಚೋಟು ಬನ್ನುನ ನೋಡಿ,
ನಿನ್ಗೇನ್ ಹುಚ್ಚಿಡ್ದಿದ್ಯೇನೋ? ಇವನು ಅತಿಯಾಗಿ ತಿನ್ನೋದ್ ಮಾತ್ರ ಅಲ್ದೆ ಈ ಬಿರಿಯಾನಿನ ಹೀಗೆ ತಿಂದು ತಿಂದು ಹೊಟ್ಟೆ ನೋವಲ್ಲಿ ನಾಳೆ ನರಳಾಡ್ತಾನಲ್ಲ, ಅವಾಗ ಇವನ್ನ ನೋಡ್ಬೇಕಾಗಿದ್ದು ನಾನೇ. ಬಾತುನಿ, ನಾವು ಮನೆಗೆ ಹೋಗಿ ಹಳೆ ಅನ್ನ ಊಟ ಮಾಡೋಣ. ಹಾಗೆ ಉಳಿದ ಪಕ್ಷಿಗಳು ಎಲ್ರು ಕೂಡ ಆ ಬಿರಿಯಾನಿನ ಹಾಗೇನೆ ಇಟ್ಬಿಟ್ಟು ಅಲ್ಲಿಂದ ಅವ್ರವ್ರ ಮನೆಗೆ ಹೋದ್ರು. ಆದ್ರೆ ಇನ್ನೊಂದ್ ಕಡೆ ಬನ್ನಗಿಳಿ ಮಾತ್ರ ಚಿಚುಕಾಗಿ ಮಾಡಿದ ಆ ಬಿರಿಯಾನಿನ ಹೊಟ್ಟೆ ತುಂಬಾ ತಿಂತಾ ಇದ್ದ. ಅದನ್ನ ನೋಡ್ತಾ ಇದ್ದ ಚಿಚುಗೆ ಅವಳೇನೋ ದೊಡ್ಡ ಮಾಸ್ಟರ್ ಶೆಫ್ ಅನ್ನೋ ತರ ಒಂದು ಯೋಚನೆನೂ ಬಂತು. ಬನ್ನು ಹೊಟ್ಟೆ ತುಂಬಾ ತಿಂದಿದ್ರಿಂದ ಅವನ್ ಹೊಟ್ಟೆ ಇವಾಗ ದೊಡ್ಡದಾಗಿತ್ತು. ಆದ್ರಿಂದ ಡೈನಿಂಗ್ ಟೇಬಲ್ ಇಂದ ಎದ್ದು ಹೋಗಿ ಅವನು ಸೋಫಾದಲ್ಲಿ ಹಾಗೇನೆ ಕೂತ್ಕೊಂಡಿದ್ದ. ಆಂಟಿ, ಸೂಪರ್ ಆಂಟಿ, ಈ ಜನ್ಮಕ್ಕೆ ಇದು ಸಾಕು ಹಾಗಂತ ಹೇಳಿ, ಆಂಟಿ, ಇವಾಗ ನನ್ನ ಹೊಟ್ಟೆಯಲ್ಲಿ ಬಿರಿಯಾನಿ ಜೊತೆಗೆ ದೊಡ್ಡ ಅಗ್ನಿ ಪರ್ವತ ಇದೆ. ನಂದೊಂದು ಸಣ್ಣ ರಿಕ್ವೆಸ್ಟ್. ಏನೋ ಬನ್ನು, ಇನ್ನು ಸ್ವಲ್ಪ ಕೊಡ್ಬೇಕಾ? ಅಯ್ಯಯ್ಯೋ ಆಂಟಿ, ಬೇಡ ಆಂಟಿ. ಅಂದ್ರೆ ನಾಳೆ ಬೆಳಿಗ್ಗೆ ನಮ್ಮ ಬಾತ್ರೂಮ್ ಅಲ್ಲಿ ನಮ್ಮ ಅಮ್ಮ ಇರ್ತಾರೆ, ಅದರಿಂದ ಬಾತ್ರೂಮ್ ಬಿಸಿ ಆಗುತ್ತೆ. ನಾಳೆ ನಿಮ್ಮ ಬಾತ್ರೂಮ್ನ ನನಗೆ ಉಪಯೋಗ ಮಾಡ್ಕೊಳಕ್ಕೆ ಕೊಡ್ತೀರಾ? ಯಾಕೆ ಅಂದ್ರೆ ಇವಾಗ್ಲೇ ನನ್ನ ಹೊಟ್ಟೆಯಲ್ಲಿ ಸುನಾಮಿ ಸ್ಟಾರ್ಟ್ ಆಗ್ಬಿಟ್ಟಿದೆ. ನಾಳೆ ಬೆಳಿಗ್ಗೆ ತನಕ ಏನಾಗುತ್ತೋ. ಅದನ್ನು ಕೇಳಿದಾಗ ಪಾಪ ಚಿಚುಕಾಗಿಯ ಮುಖ ಪುನಃ ಬಾಡಿ ಹೋಯ್ತು. ಅಯ್ಯಯ್ಯೋ, ಇವನಿಗೆ ಫ್ರೀಯಾಗಿ ಊಟ ಹಾಕಿದ್ ಮಾತ್ರ ಅಲ್ದೆ ಬಾತ್ರೂಮ್ ಬೇರೆ ಬಿಟ್ಕೊಡ್ಬೇಕಾ? ಹಾಗಂತ ಅನ್ಕೊಂಡು, ನಿನಗೆ ಬಿರಿಯಾನಿ ಕೊಟ್ಟಿದ್ ಮಾತ್ರ ಅಲ್ದೆ ನಿನಗೆ ನನ್ ಮನೆ ಬಾತ್ರೂಮ್ ಬೇರೆ ಕೊಡ್ಬೇಕಾ, ಹೋಗಲೇ ಹಾಗಂತ ಹೇಳಿ ಚಿಚು ಬನ್ನನ ಅಲ್ಲಿಂದ ಹೊರಗಡೆ ಕಳ್ಸಿದ್ಲು. ಬನ್ನು ಜೀವನದಲ್ಲಿ ಆ ಬಿರಿಯಾನಿನಂತೂ ಯಾವಾಗ್ಲೂ ಮರೆಯಕ್ಕಾಗದೆ ಇರೋ ತರ ಇತ್ತು. ಟುನಿ ಗುಬ್ಬಚ್ಚಿಯ ಬಗ್ಗೆ ಊರಿನಲ್ಲಿ ಎಲ್ರಿಗೂ ಗೊತ್ತು. ಟುನಿಯ ಮನಸ್ಸು ತುಂಬಾನೇ ಒಳ್ಳೆ ಮನಸ್ಸು. ಆ ಊರಿನ ಮಧ್ಯದಲ್ಲಿ ಟುನಿ ಗುಬ್ಬಚ್ಚಿಗೆ ಒಂದು ದೊಡ್ಡ ಮನೆ ಇತ್ತು. ಟುನಿಗೆ ಒಂದೊಳ್ಳೆ ಅಭ್ಯಾಸ ಇತ್ತು. ಮನೆಗೆ ಬರುವ ಅತಿಥಿಗಳನ್ನ ಅವಳು ದೇವ್ರ ತರ ನೋಡ್ಕೊಳ್ತಿದ್ಲು. ಅವ್ರ ಮನೆಗ್ ಬಂದವರಿಗೆ ಹೊಟ್ಟೆ ತುಂಬಾ ಊಟ ಹಾಕಿನೇ ಅವರು ಅಲ್ಲಿಂದ ಕಳಿಸ್ತಾ ಇದ್ಲು. ಅವಳ ಮಗಳು ಬುಜ್ಜಿಗೂ ಕೂಡ ತನ್ನ ತಾಯಿಯ ಗುಣನೇ ಇತ್ತು. ಹೀಗಿರುವಾಗ ಒಂದಿನ ಟುನಿ ಗುಬ್ಬಚ್ಚಿಯ ನೆಂಟ್ರಾದ ಚೋಟಿಗಿಳಿ ಹಾಗೂ ಚಿಚುಕಾಗೆ ಇಬ್ರು ಕೂಡ ಫೋನಲ್ಲಿ ಮಾತಾಡ್ತಾ ಇದ್ರು. ಹೀಗಿರುವಾಗ ಚಿಚುಕಾಗೆ, ಏ ಚೋಟು, ಏನ್ ವಿಶೇಷ? ಈ ನಡುವೆ ಎಲ್ಲೂ ಕಾಣ್ತಾ ಇಲ್ಲ, ಎಲ್ಲಾದ್ರೂ ಹೋಗಿದ್ದ? ಆವಾಗ ಚೋಟು, ಅಯ್ಯೋ ಚಿಚ್ಚು, ನಾನು ಎಲ್ಲಿಗೋಗೋದು? ಮನೆಯಲ್ಲೇ ಇದ್ದೆ. ಮನೆಯಲ್ಲಿ ಮಕ್ಕಳನ್ನ ನೋಡ್ಕೊಂಡು ಅಡಿಗೆ ಮಾಡಿ ಹಾಕೊಂಡು, ಅಯ್ಯೋ ಅಡಿಗೆ ಮಾಡಿ ಮಾಡಿ ನನಗೆ ಕೈಯೆಲ್ಲ ತುಂಬಾನೇ ನೋವಾಗ್ತಿದೆ. 1-2 ದಿನ ಯಾರಾದ್ರೂ ಅಡಿಗೆ ಮಾಡಿ ಕೊಟ್ರೆ ಚೆನ್ನಾಗಿರುತ್ತೆ. ಅಯ್ಯೋ ಚೋಟು, ನನ್ನ ಕತೆ ಕೂಡ ಅದೇ. ಮನೆಯಲ್ಲಿ ಮಕ್ಕಳಿಗೆ ಪ್ರತಿದಿನ ಅಡಿಗೆ ಮಾಡಿ ಕೊಟ್ಟು ಕೊಟ್ಟು ನನಗೂ ಕೂಡ ತುಂಬಾನೇ ಬೇಜಾರಾಗ್ಬಿಟ್ಟಿದೆ. ನನ್ ಜೊತೆ ಒಂದ್ ಐಡಿಯಾ ಇದೆ. 1-2 ದಿನ ನಾವು ಮಕ್ಳು ಮರಿನೆಲ್ಲ ಕರ್ಕೊಂಡು ಹೊರಗಡೆ ಎಲ್ಲಾದ್ರೂ ಟ್ರಿಪ್ಪಿಗೆ ಹೋದ್ರೆ? ಹೊರಗಡೆ ಹೋಗ್ಬೇಕಾ? ಸಂಬಂಧಿಕರ ಮನೆಗ? ನಮಗೆ ಅಂತ ಹೊರಗಡೆ ಯಾರಿದ್ದಾರೆ? ನಾವು ಎಲ್ಲಿಗೆ ಹೋಗೋದು? ಚಿಚುಕಾಗೆ ನಗುತ್ತಾ, ಅಯ್ಯೋ ಹುಚ್ಚಿ, ನಮ್ಮ ಎದುರಲ್ಲೇ ದೊಡ್ಡ ಬಕ್ರ ಇದ್ದಾಳಲ್ವಾ, ಅವಳೆ ಕಣೆ ನಮ್ಮ ತುನಿ. ಅವಳಿಗೆ ಎಲ್ಲರಿಗೆ ಉಪಚರಣೆ ಮಾಡೋದು ಅಂದ್ರೆ ತುಂಬಾ ಇಷ್ಟ. ಅವಳ ಮನೆಗೆ ಹೋಗಿ 1-2 ದಿನ ಅಲ್ಲೇ ಇದ್ದೋಗೋಣ. ಅವಳು ನಮ್ಗೆ ಚೆನ್ನಾಗಿ ಅಡಿಗೆ ಮಾಡಿಕೊಟ್ಟು ಚೆನ್ನಾಗಿ ನೋಡ್ಕೋತಾಳೆ. ಏನಂತೀಯಾ? ಚೋಟು ಸಂತೋಷದಿಂದ, ಅರೇ ಹೌದು ಚಿಚ್ಚು, ಒಳ್ಳೆ ಐಡಿಯಾ ಕೊಟ್ಟೆ ಹೋಗು. ತುನಿಯ ಮನೆ ಕೂಡ ನಮ್ಮ ಊರಲ್ಲೇ ಇದೆ. ಅದು ಕೂಡ ಮನೆ ದೊಡ್ಡ ವಿಶಾಲವಾಗಿದೆ. ಸರಿ, ನಾವು ಇವತ್ತೇ ಹೊರಡೋಣ. ಮಕ್ಕಳನ್ನ ರೆಡಿ ಮಾಡ್ತೀನಿ. ಹಾಗೆ ಪ್ಲಾನ್ ಹಾಕೊಂಡು ಚಿಚುಕಾಗೆ ಅವಳ ಮಗ ಚಿನ್ನು ಜೊತೆ, ಚೋಟಿಗಿಳಿ ಅವಳ ಮಗ ಬನ್ನು ಜೊತೆ ಟುನಿ ಗುಬ್ಬಚ್ಚಿಯ ಮನೆಗೆ ಬಂದ್ರು. ಅವಾಗ ಟುನಿ ಹಾಗೂ ಬುಜ್ಜಿ ಅವ್ರ ಮನೆಯಲ್ಲಿ ಕೂತ್ಕೊಂಡು ಮಾತಾಡ್ತಾ ಇದ್ರು. ಸರಿಯಾಗಿ ಆ ಸಮಯದಲ್ಲಿ ಇಬ್ರು ಕೂಡ ಅವರವರ ಕುಟುಂಬದ ಜೊತೆ ಟುನಿ ಗುಬ್ಬಚ್ಚಿಯ ಮನೆ ಬಾಗಿಲ ಹತ್ರ ಬಂದು ನಿಂತ್ಕೊಂಡಿದ್ರು. ಟುನಿ ಅವರನ್ನ ನೋಡಿ ತುಂಬಾನು ಸಂತೋಷ ಪಟ್ಲು. ಬನ್ನಿ ಬನ್ನಿ ಚಿಚ್ಚು, ಚೋಟು, ನೀವೀಗೆ ಸಡನ್ಲಿ ಮಕ್ಕಳನ್ನ ಕರ್ಕೊಂಡ್ ಬರ್ತೀರಾ ಅಂತ ನನ್ನ ಆಲೋಚನೆ ಕೂಡ ಮಾಡ್ಲಿಲ್ಲ. ತುಂಬಾ ಸಂತೋಷ. ಬನ್ನಿ ಬನ್ನಿ, ಒಳಗ್ ಬಂದು ಕೂತ್ಕೊಳ್ಳಿ. ಆವಾಗ ಚಿಚ್ಚು, ಅರೇ ತುನಿ, ನಿನ್ನ ನೋಡಿ ತುಂಬಾ ದಿನಗಳಾಯ್ತಲ್ವಾ, ಅದಕ್ಕೆ ನಿನ್ನ ನೋಡ್ಕೊಂಡು ನಿನ್ ಮನೆಯಲ್ಲಿ 2 ದಿನ ಇದ್ದೋಗೋಣ ಅಂತ ಬಂದು. ನಿನ್ಗೇನಾದ್ರೂ ತೊಂದ್ರೆನಾ? ಅಯ್ಯೋ ಕಷ್ಟನಾ? ಚಿಚಿ, ಹಾಗೆಲ್ಲ ಏನೂ ಇಲ್ಲ. ನೀವೆಲ್ಲರೂ ಬಂದಿದ್ದು ನನ್ಗೆ ತುಂಬಾನೇ ಸಂತೋಷ. ಈ ಮನೆನ ನಿಮ್ಮ ಮನೆ ಅಂತ ಆಲೋಚನೆ ಮಾಡಿ. ಚಿಚ್ಚು, ಆಂಟಿಯವರ ಬ್ಯಾಗ್ ಎಲ್ಲ ತಗೊಂಡೋಗಿ ರೂಮ್ ಒಳಗೆ ಇಡಮ್ಮ. ಸರಿ ಅಮ್ಮ. ಬನ್ನಿ ಆಂಟಿ, ಬಂದು ಮನೆಯೊಳಗೆ ಕೂತ್ಕೊಳ್ಳಿ. ತುನಿ, ನಾವು ಬೆಳಿಗ್ಗೆಯಿಂದ ಏನು ತಿಂದಿಲ್ಲ. ಪ್ರಯಾಣ ಮಾಡಿ ಬೇರೆ ಬಂದ್ವಾ, ತುಂಬಾ ಟಯರ್ಡ್ ಆಗಿದೆ. ತಿನ್ಲಿಕ್ಕೆ ಏನಾದ್ರೂ ಇದೆಯಾ? ಅಯ್ಯೋ ಚೋಟು, ನೀವೆಲ್ಲರೂ ನನ್ ಮನೆಗ್ ಬರ್ತೀರಾ ಅಂತ ನನಗ್ ಗೊತ್ತಿಲ್ವಲ್ಲ, ಅದಕ್ಕೆ ನಾನು ಅಡಿಗೆ ಏನು ಮಾಡ್ಲಿಲ್ಲ. ಸರಿ, ಪರವಾಗಿಲ್ಲ, ನೀವು ಬಂದಿರೋದು ನಂಗೆ ತುಂಬಾ ಸಂತೋಷ. ನಿಮಗೆ ನನ್ನ ಕೈಯ ಅಡುಗೆಕ್ಕಿಂತ ನಿಮ್ಗೆ ಸ್ಪೆಷಲ್ ಆದ ಅಡಿಗೆ ಮಾಡಿಸ್ತೀನಿ. ಚಿಚುಕಾಗೆ ಸಂತೋಷದಿಂದ, ಫೀಸ್ಟಾ? ಅದೇನು ಸ್ಪೆಷಲ್ ತುನಿ?
ನೀವು ಇರಿ, ನಮ್ಮ ಊರಲ್ಲಿ ಮಗಿ ಅವರು ಹೋಟೆಲ್ನ ಇಟ್ಟಿದ್ದಾರೆ. ಅವರ ಹೋಟೆಲಲ್ಲಿ ನಾನ್ ವೆಜ್ ಎಲ್ಲ ತುಂಬಾನೇ ಸೂಪರ್ ಆಗಿರುತ್ತೆ. ನಿಮ್ಗೋಸ್ಕರ ಒಳ್ಳೆ ನಾನ್ ವೆಜ್ ಫುಡ್ ನ ಆರ್ಡರ್ ಮಾಡ್ತೀನಿ. ಟುನಿ ತಕ್ಷಣ ಅವಳ ಫೋನನ್ನ ತೆಗೆದು ಮಹಿ ಹದ್ದಿಗೆ ಕಾಲ್ ಮಾಡಿದ್ಲು. ಆ ಊರಿನಲ್ಲಿ ಮಹಿ ಹದ್ದಿಗೆ ದೊಡ್ಡ ಹೋಟೆಲ್ ಇತ್ತು. ಆವಾಗ ಟುನಿ ಗುಬ್ಬಚ್ಚಿ, ಮಗಿ ಅವ್ರೆ, ನಾನೇ ತುನಿ. ನನ್ ಮನೆಗೆ ಸಂಬಂಧಿಕರು ಬಂದಿದ್ದಾರೆ. ನಿಮ್ಮ ಹೋಟೆಲ್ನಿಂದ ಅವರಿಗೆ ಸ್ಪೆಷಲ್ ಆದ ಆರ್ಡರ್ ಬೇಕು. ಓ ತುನಿ ಅವರಾ? ಹೇಳಿ ತುನಿ ಅವ್ರೆ, ನಿಮಗೆ ಯಾವ ಫುಡ್ ಬೇಕು? ನೀವು ಹೇಳಿದ್ರೆ ಇವಾಗ್ಲೇ ರೆಡಿ ಮಾಡಿ ಮನೆ ಕಳಿಸ್ತೀನಿ. ಮಗಿ ಅವ್ರೆ, ಒಂದು 10 ಪ್ಲೇಟ್ ಚಿಕನ್ ಬಿರಿಯಾನಿ, ಆಮೇಲೆ 5 ಪ್ಲೇಟ್ ಚಿಕನ್ ಕಬಾಬ್, ಆಮೇಲೆ ಲಾಲಿಪಾಪ್ಸ್, ಆಮೇಲೆ ಮಕ್ಕಳಿಗೋಸ್ಕರ ಕೂಲ್ ಡ್ರಿಂಕ್ಸ್, ಸ್ವೀಟ್ಸ್ ಎಲ್ಲನೂ ಕಳಿಸ್ಬಿಡಿ. ಎಲ್ಲ ಒಳ್ಳೆ ಕ್ವಾಲಿಟಿ ಆಗಿರ್ಬೇಕು. ಮಹಿ ಹದ್ದು ಆಶ್ಚರ್ಯದಿಂದ, 10 ಪ್ಲೇಟು ಚಿಕನ್ ಬಿರಿಯಾನಿಯಾ? ವಾವ್, ತುಂಬಾ ದೊಡ್ಡ ಆರ್ಡರೇ ಕೊಟ್ಟಿದ್ದೀರಾ. ಆದ್ರೆ ತುನಿ 10 ನಿಮಿಷದಲ್ಲಿ ಎಲ್ಲವನ್ನು ಪಾರ್ಸಲ್ ಮಾಡಿ ಮನೆ ಕಳಿಸ್ತೀನಿ. ಅಮೌಂಟ್ ನ ನೀವು ಹೇಗೆ ತಲುಪಿಸ್ತೀರಾ? ಅಯ್ಯೋ ಮಗಿ ಅವ್ರೆ, ಹಣಕ್ಕೆಲ್ಲ ಏನು ತೊಂದ್ರೆ ಇಲ್ಲ. ನನ್ನ ಫ್ರೆಂಡ್ಸ್ ಎಲ್ಲ ಇನ್ನು 3 ದಿನ ಇಲ್ಲೇ ಇರ್ತಾರೆ. ಅವರು ಇರುವ ತನಕ ನಾನು ನಿಮ್ಮ ಹೋಟೆಲಲ್ಲೇ ಆರ್ಡರ್ ಮಾಡ್ತೀನಿ. ಅವರು ಹೋದ್ಮೇಲೆ 2 ದಿನದಲ್ಲೇ ನಿಮ್ಗೆ ಕೊಡ್ಬೇಕಾದ ಹಣ ಎಲ್ಲ ಕೊಟ್ಬಿಡ್ತೀನಿ. ನನ್ನ ನಿಮ್ಗೆ ಗೊತ್ತು ತಾನೇ? ತುನಿ ಅವ್ರೆ, ನಿಮ್ ಬಗ್ಗೆ ನನಗ್ ಗೊತ್ತಿಲ್ವಾ? ನಾನು ಎಲ್ಲ ಬರ್ದಿಟ್ಕೋತೀನಿ. ನೀವು ನಿಧಾನವಾಗಿಯೇ ಕೊಡಿ ಸಾಕು. ಆರ್ಡರ್ ಮಾಡಿದ ಸ್ವಲ್ಪ ಸಮಯದಲ್ಲೇ ಮನೆಗೆ ಘಮ ಘಮ ವಾಸನೆ ಬರ್ತಾ ಇದ್ದ ಬಿರಿಯಾನಿ ಪಾರ್ಸಲ್ ಬಂತು. ಚೋಟುಗಿಳಿ, ಪನ್ನುಗಿಳಿ, ಚಿಚುಕಾಗೆ, ಚಿನ್ನುಕಾಗೆ ಎಲ್ರು ಕೂತ್ಕೊಂಡು ಆ ಬಿರಿಯಾನಿನ ತಿಂದ್ರು. ಅವರು ತುಂಬಾನೇ ಸಂತೋಷವಾಗಿದ್ರು. ಹಾಗೆ 3 ದಿನ ತನಕ ಅವರು ಬೆಳಿಗ್ಗೆ ಟಿಫನ್ ಆದ್ರೂ ಸರಿ, ಮಧ್ಯಾಹ್ನ ಲಂಚ್ ಆದ್ರೂ ಸರಿ, ಈವ್ನಿಂಗ್ ಸ್ನಾಕ್ಸ್ ಆದ್ರೂ ಸರಿ, ರಾತ್ರಿ ಡಿನ್ನರ್ ಆದ್ರೂ ಸರಿ, 4 ಹೊತ್ತು ಕೂಡ ಮಹಿ ಹದ್ದಿನ ಹೋಟೆಲ್ ಅಲ್ಲಿ ಆರ್ಡರ್ ಮಾಡಿನ ಊಟ ಮಾಡ್ತಾ ಇದ್ರು. ಹಾಗೆ 3 ದಿನ ಟುನಿಗುಬ್ಬಚ್ಚಿಯ ಮನೆಯಲ್ಲಿ ಸಂತೋಷವಾಗಿದ್ದು ಅವರಿಗೆ ಬೇಕಾದೆಲ್ಲ ತಿಂದು ಆಮೇಲೆ ಅಲ್ಲಿಂದ ಅವ್ರವ್ರ ಮನೆಗೆ ವಾಪಸ್ ಹೋದ್ರು. ಒಂದಿನ ಮಧ್ಯಾಹ್ನದ ಸಮಯ ಟುನಿ ಅವಳ ಮನೆಯಲ್ಲಿ ಕೂತ್ಕೊಂಡಿದ್ದಾಗ ಮಹಿ ಹದ್ದು ಒಂದು ಲೆಕ್ಕದ ಪುಸ್ತಕನ ಎತ್ಕೊಂಡು ಟುನಿಯ ಮನೆಗೆ ಬಂತು. ತುನಿ ಅವರೇ, ನಮಸ್ಕಾರ. ಸಂಬಂಧಿಕರೆಲ್ಲ ಹೋದ್ರು ಅನ್ಸುತ್ತೆ. 3 ದಿನ ನಿಮ್ ಮನೆಯಲ್ಲಿ ಹಬ್ಬದ ವಾತಾವರಣವಾಗಿತ್ತಲ್ವಾ? ಟುನಿ ಸಂತೋಷದಿಂದ, ಮಗಿಯವ್ರೆ, ಬನ್ನಿ ಬನ್ನಿ ಕೂತ್ಕೊಳ್ಳಿ. ಸಂಬಂಧಿಕರೆಲ್ಲ ನೆನ್ನೆನೆ ಹೋದ್ರು. ಅವರಿಗೆ ನಿಮ್ಮ ಹೋಟೆಲ್ ಊಟ ತುಂಬಾನೇ ಇಷ್ಟ ಆಗಿ ಚೆನ್ನಾಗಿದೆ ಅಂದ್ರು. ತುನಿ ಅವರೇ, ನಮ್ಮ ಊರಿನವರೆಲ್ಲರೂ ಹೇಳ್ತಾ ಇದ್ರು ನೀವು ಅತಿಥಿ ಗೌರವವನ್ನು ತುಂಬಾ ಚೆನ್ನಾಗಿ ಮಾಡ್ತೀರಾ ಅಂತ. ಸರಿ, ನಿಮ್ಮ ಫ್ರೆಂಡ್ಸ್ ಎಲ್ಲ ಹೊರಟೋದ್ರು ಅಲ್ವಾ? ನಾವಿವಾಗ ನಮ್ಮ ಹೋಟೆಲ್ ಲೆಕ್ಕಾಚಾರವನ್ನು ನೋಡೋಣ. ನಾನ್ ನಿಮ್ಗೆ ಲೆಕ್ಕ ತೋರಿಸ್ಲಿಕ್ಕೋಸ್ಕರ ಪುಸ್ತಕವನ್ನು ತಂದಿದ್ದೀನಿ. ನೀವು ಸಿದ್ಧವಾಗಿದ್ದೀರಾ? ಮಗಿಯವ್ರೆ, ಅಷ್ಟಕ್ಕೆ ನೀವ್ ಯಾಕೆ ಬರಕ್ ಹೋದ್ರಿ? ನಾನೇ ಬರ್ತಾ ಇದ್ದೆ ಅಲ್ವಾ? ಸರಿ, ಎಷ್ಟಾಯ್ತು ಬಿಲ್ಲು? ಇಷ್ಟಕ್ಕೂ ಒಂದು 10,000, ಒಂದು 15,000 ಆಯ್ತಾ? ಮಹಿ ಪುಸ್ತಕನ ನೋಡಿ, ತುನಿ ಅವ್ರೆ, 15, 10,000 ಅಂತ ಹೇಳ್ತಾ ಇದ್ದೀರಾ? ನೀವು 3 ದಿನ ಫುಡ್ ಆರ್ಡರ್ ಮಾಡಿದ್ರಿ. ಅದೆಲ್ಲ ಕೂಡ ತುಂಬಾ ಕಾಸ್ಟ್ಲಿ ಆದ ಐಟಮು. ಚಿಕನ್ನು, ಮಟನು, ಸ್ವೀಟು, ಜ್ಯೂಸು ಅಂತ ಏನೇನೋ ಮಾಡಿದ್ರಿ. ಸುಮಾರು 3 ದಿನಕ್ಕೆ 2 ಲಕ್ಷ ಆಗಿದೆ. ಆವಾಗ ಟುನಿಗುಬ್ಬಚ್ಚಿ ಶಾಕ್ ಆಗಿ, ಅರೆ, ಏನ್ ಹೇಳ್ತಾ ಇದ್ದೀರಾ ಮಗಿಯವ್ರೆ? 2 ಲಕ್ಷನಾ? ನೀವೇನು ತಮಾಷೆ ಮಾಡ್ತಾ ಇದ್ದೀರಾ? ನಾನು ಒಂದಿನಕ್ಕೆ 2-3 ಸಲ ತಾನೇ ಆ ಫುಡ್ ಆರ್ಡರ್ ಮಾಡಿದೆ. ಅಷ್ಟರಲ್ಲಿ ನೀವು 2 ಲಕ್ಷ ಅಂತ ಹೇಳಿದ್ರೆ ಅದು ಏನ್ ಸರಿ ಆಗುತ್ತೆ? ಆವಾಗ ಬುಜ್ಜಿ ಅಲ್ಲಿಗೆ ಬಂದು, ಹೌದು ಆಂಟಿ, ನೀವು ತಪ್ಪಾಗಿ ಲೆಕ್ಕಾಚಾರ ಮಾಡಿರ್ಬೇಕು. 2 ಲಕ್ಷನ? ಅಷ್ಟಕ್ಕೆಲ್ಲ ನಮ್ಮಮ್ಮ ಫುಡ್ ನ ಆರ್ಡರ್ ಮಾಡಿರದೇ ಇಲ್ಲ. ಮಹಿ ಹದ್ದು ಸ್ವಲ್ಪ ಕೋಪದಿಂದ, ತುನಿ ಅವ್ರೆ, ನಾನೇನು ಜೋಕ್ ಮಾಡ್ತಾ ಇಲ್ಲ. ಅದು ಮಾತ್ರ ಅಲ್ಲ, ನಾನೇನು ಸುಳ್ಳು ಲೆಕ್ಕಾಚಾರ ಕೂಡ ಹಾಕ್ಲಿಲ್ಲ. ನೀವು 3 ದಿನ 3 ಹೊತ್ತು ಏನೇನ್ ಫುಡ್ ಅನ್ನ ಆರ್ಡರ್ ಮಾಡಿದೀರಾ ಅದರ ಲೆಕ್ಕಾಚಾರವನ್ನೆಲ್ಲ ಸರಿಯಾಗಿ ಬರ್ದಿಟ್ಟಿದ್ದೀನಿ. ಅದು ಮಾತ್ರ ಅಲ್ಲ, ನಿಮ್ ಮಗಳಿಗೆ ಏನೇನ್ ಬೇಕೋ ಅದು ಕೂಡ ಪದೇ ಪದೇ ನಾನು ಕಳಿಸ್ಕೊಟ್ಟಿದ್ದೀನಿ. ಪಾಪ ಟುನಿ ಬೇಜಾರಿಂದ, ನನ್ನ ಮಗಳಿಗೆ ನಾನು ಯಾವ ಫುಡ್ ಅನ್ನು ಆರ್ಡರ್ ಮಾಡ್ಲಿಲ್ವೇ? ಬುಜ್ಜಿ, ಅಮ್ಮನಿಗೆ ಗೊತ್ತಿಲ್ದೆ ನೀನೇನಾದ್ರೂ ಫುಡ್ ನ ಆರ್ಡರ್ ಮಾಡಿದ್ದಾ? ಇಲ್ಲಮ್ಮ, ನಾನು ಯಾವತ್ತೂ ಹಾಗೆ ಮಾಡಲ್ಲ. ನಾನು ನಿಮ್ ಜೊತೆನೆ ಮನೆಯಲ್ಲೇ ಇದ್ದೀನಿ ತಾನೇ. ಇರಿ, ನಾನ್ ನಿಮ್ಗೆ ಹೇಳ್ತೀನಿ. ನಾನು ಒಂದು 2-3 ದಿನ ಊರಲ್ಲೇ ಇರ್ಲಿಲ್ಲ. ಈ ಲೆಕ್ಕಾಚಾರವನ್ನೆಲ್ಲ ನನಗೆ ಲೂಸಿನೇ ಹೇಳಿದ್ದು. ನಾನು ಲೂಸಿ ಜೊತೆ ಮಾತಾಡಿ ಇದೆಲ್ಲ ಸರಿಯಾಗಿದೆಯಾ ಅಂತ ಲೆಕ್ಕಾಚಾರ ಮಾಡಿ ಆಮೇಲೆ ನಿಮಗೆ ಹೇಳ್ತೀನಿ. ಇರಿ. ಮಗಿ, ಏನ್ ನಡೀತು?
ನನಗೆ ಎದೆ ಬೇರೆ ಬಡಿತ ಜಾಸ್ತಿ ಆಗ್ತಾ ಇದೆ, ಸರಿಯಾಗಿ ಹೇಳಿ. ಲೂಸಿ ನನಗೆ ಫೋನ್ ಮಾಡಿ, ಮಗಿಯವ್ರೆ ಬುಜ್ಜಿ ಅವಳ 10 ಫ್ರೆಂಡ್ಸ್ ಜೊತೆ ಸೇರಿ ನಮ್ಮ ಅಂಗಡಿಗೆ ಬಂದಿದ್ದಾಳೆ. ಅವಳು ಎಲ್ರಿಗೂ ಬಿರಿಯಾನಿ, ಚಿಕನ್ ಲಾಲಿಪಾಪ್, ಐಸ್ ಕ್ರೀಮ್, ಸ್ವೀಟ್ಸ್ ಎಲ್ಲ ಕೇಳ್ತಾ ಇದ್ದಾಳೆ. ಲೆಕ್ಕಾಚಾರ ಸುಮಾರು 50,000 ಆಗಿದೆ. ಅವರ ತಾಯಿ ಅಕೌಂಟಲ್ಲಿ ಬರ್ಕೊಳಕ್ಕೆ ಹೇಳಿದ್ಲು. ನಾನು ಕೂಡ ಬರ್ಕೋಬೋದಾ ಅಂತ ಕೇಳಿದ್ರು. ಹಾಗೇನೆ ಅವ್ರು 3 ದಿನ ಹಾಗೇನೆ ಬಂದು ಊಟ ಮಾಡಿದ್ರು ಅಂತ ನನಗೆ ಲೆಕ್ಕಾಚಾರವನ್ನು ಬರ್ದು ತೋರಿಸಿದ್ರು. ಆವಾಗ ಬುಜ್ಜಿ ಅಳುತ್ತಾ, ಸುಳ್ಳು ಸುಳ್ಳು ಅಮ್ಮ, ಆ ಲೂಸಿ ಆಂಟಿ ಹೇಳೋದು ಸುಳ್ಳಮ್ಮ. ನಾನು ನನ್ನ ಯಾವ ಫ್ರೆಂಡ್ಸ್ ನ ಕೂಡ ಹೋಟೆಲಿಗೆ ಕರ್ಕೊಂಡು ಹೋಗಿಲ್ಲ. ಆ ಆಂಟಿ ಸುಳ್ಳು ಹೇಳ್ತಾ ಇದ್ದಾರಮ್ಮ. ಆವಾಗ ಟುನಿ ಕೋಪದಿಂದ, ಬುಜ್ಜಿ ಯಾಕೆ ನೀ ಹೀಗೆ ಮಾಡ್ದೆ? ನಾನು ಸಂಬಂಧಿಕರು ಬಂದಿದ್ದಾರೆ ಅಂತ ಸಾಲ ಮಾಡಿ ಫುಡ್ ಹಾಕಿದ್ರೆ ನೀನು ನಿನ್ನ ಫ್ರೆಂಡ್ಸ್ ನ ಕರ್ಕೊಂಡೋಗಿ ಫುಡ್ ಕೊಡ್ಸಿದೀಯಾ? ಅಮ್ಮ ಇಲ್ಲಮ್ಮ, ನಾನು ನಿಜವಾಗ್ಲೂ ಯಾವ ತಪ್ಪು ಮಾಡಿಲ್ಲ. ಆ ಲೂಸಿ ಆಂಟಿಗೆ ನಾವಂದ್ರೆ ಇಷ್ಟ ಇಲ್ಲ ಅಲ್ವಾ, ಅದಕ್ಕೆ ನಮ್ಗೆ ಮೋಸ ಮಾಡ್ಬೇಕು ಅಂತ ಈ ರೀತಿ ಏನೋ ಕತೆ ಕಟ್ಟಿದ್ದಾರೆ. ಬುಜ್ಜಿ, ಲೂಸಿ ಯಾಕೆ ನನ್ ಜೊತೆ ಸುಳ್ಳು ಹೇಳ್ಬೇಕು? ಲೂಸಿ ಸುಮಾರು ವರ್ಷದಿಂದ ನನ್ ಜೊತೆ ನಂಬಿಕೆಯಿಂದ ಕೆಲಸ ಮಾಡ್ತಾ ಇದ್ದಾರೆ. ಅವ್ರು ಯಾಕೆ ಸುಳ್ಳು ಹೇಳ್ಬೇಕು? ಇಲ್ಲಿ ನೋಡಿ ತುನಿ ಅವರೇ, ನನ್ನ 2 ಲಕ್ಷ ಹಣವನ್ನು ನನಗೆ ಇವಾಗ್ಲೇ ಸೆಟಲ್ ಮಾಡಿ. ಟುನಿ ಮಹಿ ಹತ್ರ ಕೈ ಮುಗ್ದು ಅಳುತ್ತಾ, ಮಗಿಯವ್ರೆ ನನ್ ಮಾತ್ ಕೇಳಿ, ನನ್ ಮಗಳು ಬುಜ್ಜಿ ಅಂತವಳಲ್ಲ. ಅಷ್ಟಕ್ಕೂ 2 ಲಕ್ಷ ಹಣ ಸಡನ್ಲಿ ಕೇಳಿದ್ರೆ ನಾನು ಎಲ್ಲಿಂದ ತಂದ್ಕೊಡೋದು? ಅದಕ್ಕೆ ಮಹಿ, ತುನಿ ಅವರೇ ಹಾಗೆ ಹೇಳಿದ್ರೆ ಹೇಗೆ? ನನಗೂ ನನ್ನ ವ್ಯಾಪಾರ ಮುಖ್ಯ ಅಲ್ವಾ? ನೀವು 2 ದಿನದಲ್ಲಿ ಕೊಡ್ತೀನಿ ಅಂತ ಹೇಳಿದ್ರಿ, ಇವಾಗ ಆಗಲ್ಲ ಅಂದ್ರೆ ಏನ್ ಮಾಡೋದು? ಟುನಿ ತಕ್ಷಣ ಅವಳ ಬ್ಯಾಂಕ್ ಅಕೌಂಟ್ ಅಲ್ಲಿ ಎಷ್ಟು ಅಮೌಂಟ್ ಇದೆ ಅಂತ ನೋಡಿದ್ಲು. ಅದ್ರಲ್ಲಿ ಬರೀ 1.5 ಲಕ್ಷ ಮಾತ್ರ ಇತ್ತು. ಉಳಿದ ಹಣಕ್ಕೆ ಏನ್ ಮಾಡೋದಂತ ಅವಳಿಗೆ ಅರ್ಥ ಆಗ್ಲಿಲ್ಲ. ಮಗಿಯವ್ರೆ, ನನ್ನ ಅಕೌಂಟ್ ಅಲ್ಲಿ 1,50,000 ಮಾತ್ರ ಇರೋದು. ಇವಾಗ 1.5 ಲಕ್ಷನ ಕೊಡ್ತೀನಿ, 50,000ನ ನಿಧಾನವಾಗಿ ತೀರಿಸ್ತೀನಿ. ಆಗದಿಲ್ಲ ತುನಿ ಅವ್ರೆ, ನನ್ನ ಹಣ ಇವತ್ತೇ ನನಗೆ ಸೆಟ್ಲ್ ಆಗ್ಬೇಕು. ಇಲ್ಲದಿದ್ರೆ ಊರಿನವ್ರನ್ನ ಕರೆದು ನಾನು ಪಂಚಾಯಿತಿ ಕೂಡಿಸ್ತೀನಿ. ಟುನಿ ಗುಬ್ಬಚ್ಚಿ ತುಂಬಾ ಬೇಜಾರಿಂದ, ಅಯ್ಯೋ ಮಗಿಯವ್ರೆ, ಹಾಗೆಲ್ಲ ಮಾಡಕ್ ಹೋಗ್ಬೇಡಿ. ಈ ಊರಲ್ಲಿ ಹಸಿವು ಅಂತ ಬಂದವರಿಗೆ ಹೊಟ್ಟೆ ತುಂಬಾ ಊಟ ಹಾಕೋಳು. ನೀವು ಹೋಗಿ ನನ್ನ ಮರ್ಯಾದಿನ ತೆಗಿಬೇಡಿ. ಸರಿ, ಇವಾಗ ನನ್ನ ಕೈಯಲ್ಲಿ ಹಣ ಇಲ್ಲ. ನನ್ನ ಜೊತೆ ಇರೋದು ನನ್ನ ನೆಕ್ಲೇಸು, ನನ್ನ ಬಳೆಗಳು. ಇದನ್ನ ಇಟ್ಕೊಂಡ್ರೆ ನೀವು ಹೇಳಿದ 50,000ಕ್ಕಿಂತ ಅಧಿಕ ಸಿಗುತ್ತೆ. ಇದನ್ನ ತಗೊಂಡು ನನ್ನ ಮರ್ಯಾದೆ ತೆಗಿಬೇಡಿ, ಇಲ್ಲಿಂದ ಹೊರಟೋಗಿ. ಮಹಿ ಅದು ಬೇರೆ ದಾರಿ ಇಲ್ಲ ಅನ್ನೋದ್ರಿಂದ ಆ ಒಡವೆ ಎಲ್ಲ ತಗೊಂಡು ಅಲ್ಲಿಂದ ಹೋಗ್ಬಿಡ್ತು. ಟುನಿ ಹಾಗೂ ಬುಜ್ಜಿ ಇಬ್ರು ಕೂಡ ಕೂತ್ಕೊಂಡು ಜೋರಾಗಿ ಅಳ್ತಾ ಇದ್ರು. ಟುನಿಗೆ ಏನ್ ಮಾಡುದು ಅಂತ ಅರ್ಥನೇ ಆಗ್ಲಿಲ್ಲ. ಇವಾಗ ಬ್ಯಾಂಕ್ ಬ್ಯಾಲೆನ್ಸ್ ಕೂಡ 0. ಮನೇಲಿದ್ದ ಒಡವೆ ಎಲ್ಲಾನು ಕೂಡ ಕೊಟ್ಟಾಯ್ತು. ಏನ್ ಮಾಡುದ ಅಂತ ಅವಳಿಗೆ ಅರ್ಥ ಆಗ್ಲಿಲ್ಲ. ನಾನು ಅತಿಥಿ ಮರ್ಯಾದೆ ಮಾಡಿ ಇವತ್ತು ನಡು ರಸ್ತೆಯಲ್ಲಿ ನಿಂತಿದ್ದೀನಿ. ಆ ಲೂಸಿ ನಮ್ನ ಮೋಸ ಮಾಡಿ ಯಾಮರ್ಸಿದಾಳೆ. ಆದ್ರೆ ನಾವು ಇನ್ನು ಸಾಲ ತೀರಿಸ್ಬೇಕು. ನನಗೆ ಸಾಲಗಾರರಾಗಿ ಇರ್ಲಿಕ್ಕೆ ಇಷ್ಟ ಇಲ್ಲ. ಈ ಮನೆನ ಮಾರಿ ಹಣ ಕೊಟ್ಬಿಡೋಣ. ಟುನಿ ಗುಬ್ಬಚ್ಚಿ ಬೇರೆ ದಾರಿ ಇಲ್ಲದೆ ಅವಳ ದೊಡ್ಡ ಮನೆನ ಮಹಿ ಹದ್ದಿಗೆ ಮಾರಿ ಆ ಊರಿನ ಗಡಿಯಲ್ಲಿ ಒಂದು ಚಿಕ್ಕ ಗುಡಿಸಲನ್ನ ಹಾಕೊಂಡು ಅಲ್ಲಿ ಟುನಿ ಹಾಗೂ ಬುಜ್ಜಿ ಬಾಳ್ತಾ ಇದ್ರು. ಆದ್ರೆ ಟುನಿ ಧೈರ್ಯನ ಬಿಡ್ಲಿಲ್ಲ. ಅಡವಿಗೆ ಹೋಗಿ ಸೌದೆ ಕಟ್ಕೊಂಡ್ ಬಂದ್ ಮಾರೋದು, ವ್ಯವಸಾಯ ಮಾಡೋದು, ಹೀಗೆ ಎಲ್ಲ ಕೆಲ್ಸಾನು ಮಾಡಿದ್ಲು. ಇನ್ನೊಂದ್ಸಲ ಅತಿಥಿಗಳಿಗೆ ಮರ್ಯಾದೆನೇ ಇಲ್ಲ ಅಂತ ಅವಳ ಮನ್ಸಲ್ಲಿ ಅಂದ್ಕೊಂಡ್ಲು. ಹೀಗೆ ಸುಮಾರು ದಿನಗಳು ಕಷ್ಟಪಟ್ಟು ಅವರ ಹಳೆ ಮನೇನ ಬಿಡಿಸ್ಕೊಳ್ಳಷ್ಟು ಹಣನ ಕೈ ತುಂಬಾ ಸಂಪಾದನೆ ಮಾಡಿದ್ರು ತಾಯಿ ಮಗಳು ಇಬ್ರು ಸೇರಿ. ಇವಾಗ್ಲೇ ಅವ್ರಿಗೆ ತುಂಬಾನು ಸಂತೋಷವಾಗಿತ್ತು. ನಮ್ಮ ಕಷ್ಟಕ್ಕೆ ತಕ್ಕ ಪ್ರತಿಫಲ ಸಿಕ್ತಲ್ವಮ್ಮ? ನಮ್ ಜೊತೆ ಇವಾಗ ಹಣ ಬಂತಲ್ವಮ್ಮ? ನಾವು ಇವಾಗ್ಲೇ ಮಗಿ ಆಂಟಿ ಮನೆಗೆ ಹೋಗಿ ನಮ್ಮ ಹಣವನ್ನೆಲ್ಲ ಕೊಟ್ಟು ನಮ್ಮ ಮನೆನ ಬಿಡಿಸ್ಕೊಳ್ಳೋಣ. ನನಗೆ ಈ ಮನೆಯಲ್ಲಿ ಇರ್ಲಿಕ್ಕೆ ಸ್ವಲ್ಪ ಕೂಡ ಇಷ್ಟ ಇಲ್ಲ. ಆವಾಗ ಟುನಿ ಅಳುತ್ತಾ, ஆமாம்மா, இப்போ நம்ம வீட்டுக்கு போக போறோம். எனக்கு ரொம்ப சந்தோஷமா இருக்கு. நம்ம வீடு நம்மளுக்கே கிடைக்க போகுது. இதை விட சந்தோஷம் வேற என்ன? ಸರಿಯಾಗಿ ಆ ಸಮಯದಲ್ಲಿ ಟುನಿ ಗುಬ್ಬಚ್ಚಿಯ ಫೋನ್ ರಿಂಗ್ ಆಯ್ತು. ಟುನಿ ಹೋಗಿ ಆ ಕಾಲ್ ಅಟೆಂಡ್ ಮಾಡಿದ್ಲು. ಆವಾಗ ಆ ಕಡೆ ಚಿಚುಕಾಗೆ ತುಂಬಾನು ಉತ್ಸಾಹದಿಂದ ಮಾತಾಡ್ತು. ತುನಿ, ಹೇಗಿದ್ದೀಯಾ? ನಾನೇ ನಿನ್ನ ಬೆಸ್ಟ್ ಫ್ರೆಂಡು ಚಿಚ್ಚು. ನಾವು ನಿಮ್ ಮನೆಗ್ ಬಂದಾಗ ಎಷ್ಟು ಚೆನ್ನಾಗಿ ಅತಿಥಿ ಮರ್ಯಾದೆ ಮಾಡಿದೆ. ಆ ಮನೆಯಲ್ಲಿ ತಿಂದಂತಹ ಊಟವನ್ನು ಇನ್ನೂ ನಮ್ಮಿಂದ ಮರೆಯಲು ಸಾಧ್ಯವಿಲ್ಲ. ಆವಾಗ ಟುನಿ ಗುಬ್ಬಚ್ಚಿ, ಹೌದಾ ಚಿಚ್ಚು? ಎಲ್ಲರೂ ಚೆನ್ನಾಗಿದ್ದಾರಾ?
ತುನಿ ಎಲ್ಲರೂ ಚೆನ್ನಾಗಿದ್ದಾರೆ. ಮೊನ್ನೆ ನಿನ್ ಮನೆಗೆ ಬಂದಾಗ ನೀನು ನಮ್ಗೆ ಎಷ್ಟು ಚೆನ್ನಾಗಿ ಅತಿಥಿ ಗೌರವವನ್ನು ಮಾಡಿದೆ. ಅದನ್ನೆಲ್ಲ ನಮ್ಮ ಸಂಬಂಧಿಕರಿಗೆ ಕೂಡ ನಾನು ಹೇಳ್ದೆ. ಅವರು ಕೂಡ ಇಂಥವರು ಇದ್ದಾರಾ ಇನ್ನು ಅಂತ ಕೇಳಿ ಆಶ್ಚರ್ಯಪಟ್ರು. ಅದರಿಂದ ಅವ್ರನ್ನೂ ನಿಮ್ಮ ಮನೆಗೆ ಕರ್ಕೊಂಬರ್ತೀನಿ. ಈ ಸಲ ನಾನು ಚೋಟು ಮಾತ್ರ ಅಲ್ಲ, ಅವರು ನಮ್ಮ ಜೊತೆಗೆ ಬರ್ತಿದ್ದಾರೆ. ನಾಳೆ ಬೆಳಿಗ್ಗೆನೆ ಅಲ್ಲಿ ಇರ್ತೀವಿ. ಹಾಗಂತ ಹೇಳಿ ಕಾಲ್ ಕಟ್ ಮಾಡಿದ್ಲು. ಆವಾಗ ಟುನಿ ಕೈಯಲ್ಲಿದ್ದ ಫೋನ್ ಕೆಳಗಡೆ ಬಿದ್ದೋಯ್ತು. ಅವಳ ಹೃದಯ ಬಡಿತ ತುಂಬಾ ಹೆಚ್ಚಾಗ್ತಾ ಇತ್ತು. ಟುನಿ ತುಂಬಾನು ಹೆದರ್ತಾ ಇದ್ಲು. ಅಮ್ಮ, ಏನಾಯ್ತು? ಯಾರ ಫೋನು? ಯಾಕೆ ಹಾಗೆ ಶಾಕ್ ಆದ್ರಿ? ಆವಾಗ ಟುನಿ ಹೆದರುತ್ತಾ, ಬುಜ್ಜಿ, ಆ ಚಿಚ್ಚು ಚೋಟು ಅವರು ಮತ್ತೆ ಮನೆಗ್ ಬರ್ತಾರಂತೆ. ಈ ಸಲ ಅವರ ಸಂಬಂಧಿಕರನ್ನ ಕೂಡ ಮನೆಗೆ ಕರ್ಕೊಂಡ್ಬರ್ತಾರಂತೆ. ಅಯ್ಯೋ ಅಮ್ಮ, ಏನ್ ಹೇಳ್ತಾ ಇದ್ದೀರಾ? ಅವ್ರು ಯಾಕಮ್ಮ ಮತ್ತೆ ನಮ್ಮ ಮನೆಗ್ ಬರ್ತಿದ್ದಾರೆ? ಅವ್ರು ಮಾತ್ರ ಬಂದ್ರೆ ನಮ್ ಕೈಯಲ್ಲಿರುವ ಹಣ ಎಲ್ಲ ಖಾಲಿ ಆಗ್ಬಿಡುತ್ತೆ. ನೀವು ಮತ್ತೆ ಅವರಿಗೆ ಫೋನ್ ಮಾಡಿ ಅವರನ್ನು ಬರದ ಹಾಗೆ ಹೇಗಾದ್ರೂ ತಡಿಲೇಬೇಕು. ಟುನಿಗಂತೂ ಏನ್ ಮಾಡುದು ಅಂತಾನೆ ಅರ್ಥ ಆಗ್ಲಿಲ್ಲ. ಇವಾಗ ಮನೆಗ್ ಬರುವ ಎಲ್ಲರನ್ನ ಬರ್ಬೇಡಿ ಅಂತ ಹೇಳೋದಾ, ಇಲ್ಲ ಮನೆ ಗೌರವಕ್ಕೋಸ್ಕರ ಅತಿಥಿಗಳಿಗೆ ಮರ್ಯಾದೆ ಮಾಡೋದ? ಚಿಚುಕಾಗೆ ಅವಳ ನೆಂಟ್ರು ಎಲ್ಲರನ್ನ ಕರ್ಕೊಂಡು ಟುನಿಯ ಮನೆಗೆ ಬರ್ತಾಳ? ಟುನಿ ಅವ್ರೆಲ್ಲರಿಗೂ ಅತಿಥಿ ಮರ್ಯಾದೆನ ಮಾಡ್ತಾಳ? ಇಲ್ಲ ತುಂಬಾನು ಕಷ್ಟಪಡ್ತಾಳ? ಪಾಪ ಟುನಿ ಪುನಃ ಏನ್ ಮಾಡ್ತಾಳೋ ಅನ್ನೋದನ್ನ ನಾವು ನೆಕ್ಸ್ಟ್ ಎಪಿಸೋಡ್ ಅಲ್ಲಿ ನೋಡೋಣ. ಪಾರ್ಟ್ 2 ತುಂಬಾನೇ ಬೇಗ ಬರುತ್ತೆ.